ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದ ನೂತನ ಶಾಸಕರು ಅಂದರೆ ಹೊಸದಾಗಿ ಆಯ್ಕೆ ಆಗಿರತಕ್ಕಂತಹ ಮೊದಲ ಬಾರಿಗೆ ಶಾಸನ ಸಭೆಗೆ ಪ್ರವೇಶಿಸಿರ್ತಕ್ಕಂತಹ ಶಾಸಕರು ನಮಗೂ ಮಂತ್ರಿಗಳಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಮಾಡಿರುವಂಥದ್ರ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಆದರೆ ವಾಸ್ತವವಾಗಿ ಕಾಂಗ್ರೆಸ್ನಲ್ಲಿನೇ ಮೊದಲ ಬಾರಿ ಶಾಸಕರಾದ ತಕ್ಷಣವೇ ಮಂತ್ರಿಗಳಾದಂತಹವರ ಪಟ್ಟಿ ಬಹಳ ದೊಡ್ಡದಿದೆ. ಇವತ್ತಿನ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಹಿಡಿದು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರಿಂದ ಹಿಡಿದು KPCC ಅಧ್ಯಕ್ಷರಾಗಿರ್ತಕ್ಕಂತಹ DK ಶಿವಕುಮಾರ್ ಅವರಿಂದ ಹಿಡಿದು ಅನೇಕರ ಉದಾಹರಣೆಯನ್ನು ಈ ಸಾಲಿನಲ್ಲಿ ಕೊಡಬಹುದು. ಆದರೆ ಮೊದಲ ಬಾರಿ ಶಾಸಕರಾದಾಗಲೇ ಮಂತ್ರಿಗಳಾದಂಥವರ ಪಟ್ಟಿಯಲ್ಲಿ ಇವರೆಲ್ಲರೂ ಕೂಡ ಕಾಣಿಸ್ಕೊಳ್ತಾರೆ. ವಿಶೇಷವಾಗಿ 1989ರ ಬ್ಯಾಚ್ನಲ್ಲಿ ಬಂದಿರುವಂಥದ್ದರಲ್ಲಿ KJ ಜಾರ್ಜ್ ಅವರು ಮೊದಲ ಬಾರಿಗೆ ಮಂತ್ರಿ ಆಗ್ತಾರೆ. ಮುಂದುವರೆದ ಭಾಗದಲ್ಲಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಬದಲಾದಂತಹ ಅವಧಿಯಲ್ಲಿ DK ಶಿವಕುಮಾರ್, ರಾಮಲಿಂಗಾರೆಡ್ಡಿ ಹೀಗೆ ಬಹಳಷ್ಟು ಮಂದಿ ಅವತ್ತು ಸಚಿವರಾಗಿ ಕೆಲಸವನ್ನು ಆರಂಭಿಸ್ತಾರೆ. ಮುಂದೆ 2013ರ ಸರ್ಕಾರದಲ್ಲೂ ಅಷ್ಟೇ ಪ್ರಿಯಾಂಕ್ ಖರ್ಗೆ ಅವರು ಮೊದಲ ಬಾರಿಗೆ ಶಾಸಕರಾಗಿದ್ದಂಥವರು, ಅವರು ಕೂಡ ಮಂತ್ರಿ ಆಗುವಂಥ ಅವಕಾಶ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಸಿಗುತ್ತೆ. ಪ್ರಮೋದ್ ಮಧ್ವರಾಜ್ ಅವರಿಗೆ ಸಿಗುತ್ತೆ. ಹೀಗೆ ಕಾಂಗ್ರೆಸ್ನಲ್ಲಿ ಮೊದಲ ಬಾರಿ ಶಾಸಕರಾದವರಿಗೆ ಅವಕಾಶಗಳು ಸಿಕ್ಕಿರುವಂಥದ್ದು ಇದೆ. ಹೀಗಾಗಿ ಈಗಲೂ ಕೂಡ ಶಾಸಕರು ಕೇಳ್ತಾ ಇದ್ದಾರೆ, ನಮಗೂ ಒಂದು 5 ಸ್ಥಾನ ಕೊಟ್ಬಿಡಿ, ನಾವು ಕೂಡ ಹೊಸೊಬ್ಬರು ಕೆಲಸ ಮಾಡ್ತೀವಿ, ನಾವು 38 ಜನ ಗೆದ್ದಿದ್ದೀವಿ, ಒಂದು 5 ಮಂದಿಗೆ ಕೊಡಿ ಅಂತೇಳಿ 31 ಮಂದಿ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ನಲ್ಲಿ ಈಗ ಸಂಚಲನವನ್ನು ಸೃಷ್ಟಿಸಿರುವಂಥದ್ದು ಈ ಹೊಸ ಶಾಸಕರ ಪತ್ರ ಕಾಂಗ್ರೆಸ್ನಲ್ಲಿ ಸಹಜವಾಗಿಯೇ ಚರ್ಚೆಗೆ ಗ್ರಾಸವಾಗಿದೆ. ಗಂಭೀರವಾಗಿ ಇದನ್ನು ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪರಿಗಣಿಸಿದೆ. ಶೀಘ್ರವೇ ಇದರ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ತೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದರ ನಡುವೆ ದಲಿತ ಮುಖ್ಯಮಂತ್ರಿಯ ಪಟ್ಟಕ್ಕೂ ಕೂಡ ಭಾರಿ ಪೈಪೋಟಿಯೂ ಕೂಡ ನಡೀತಾ ಇದೆ. ಇಲ್ಲಿ ಕಾಂಗ್ರೆಸ್ನಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ ಈ ಒಂದು ಪತ್ರ ಸಹಜವಾಗಿದೆ. ಯಾಕಂದ್ರೆ ಶಾಸಕರು, ಅದರಲ್ಲೂ ಕೂಡ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂತಹ ಶಾಸಕರು 31 ಮಂದಿ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಅಂತ ಹೇಳಿದಾಗ ಮತ್ತು ಅವರು ಹೇಳಿದ್ರೆ ಇದೊಂದು ಅಧಿಕೃತ ಪತ್ರ, ಇದೇನು ಕದ್ದು ಮುಚ್ಚಿ ಮಾಡಿರುವ ವ್ಯವಹಾರ ಅಲ್ಲ, ಇದೊಂದು ಅಧಿಕೃತ ಪತ್ರ ಅನ್ನುವಂಥದ್ದನ್ನ ಈ ಪತ್ರದ ನೇತಾರರೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲ, ನಾವು ಹಕ್ಕುದಾರರು, ನಮಗೂ ಮಂತ್ರಿ ಸ್ಥಾನವನ್ನು ಕೊಡಿ, ನಾವು ಮಂತ್ರಿಗಳಾಗಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಶಾಸಕರು. ಹಾಗಾದ್ರೆ ಏನೇನು ಲೆಕ್ಕಾಚಾರಗಳಲ್ಲಿ ಇದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ನಾನು ಆಗಲೇ ಹೇಳಿದೆ, ಹೊಸದಾಗಿ ಶಾಸಕರಾದಂಥವರು ಮಂತ್ರಿಗಳಾಗಿರೋದಕ್ಕೆ ಬಹಳಷ್ಟು ಉದಾಹರಣೆಗಳು ಸಿಗ್ತವೆ. ಅಫ್ಕೋರ್ಸ್ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು ಕೂಡ ಅವರು ಸಚಿವರಾಗದೇ ಇದ್ರೂ ಕೂಡ ಅವ್ರನ್ನ ಮೊದಲ ಬಾರಿಗೆ ಅವರು ಶಾಸಕರಾದಾಗಲೇ ಅವ್ರನ್ನ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಆ ಮೂಲಕ ಅವ್ರಿಗೊಂದು ಜವಾಬ್ದಾರಿಯುತ ಹುದ್ದೆಯನ್ನು ಅಂದಿನ ಸರ್ಕಾರ ಕೊಟ್ಟಿತ್ತು. ಹೀಗೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವ ಅನೇಕರು ಈಗಾಗಲೇ AICC ಅಧ್ಯಕ್ಷರು ಇರ್ಬೋದು, KPCC ಅಧ್ಯಕ್ಷರು ಇರ್ಬೋದು, ಇವರೆಲ್ಲರೂ ಕೂಡ ಮೊದಲ ಪ್ರಯತ್ನದಲ್ಲಿನೇ ಶಾಸಕರಾದಾಗ ಆ ಮೊದಲ ಪ್ರಯತ್ನದಲ್ಲಿ ಅವರು ಶಾಸಕರಾದಂತಹ ಸಂದರ್ಭದಲ್ಲಿನೇ ಅವರು ಆ ಸರ್ಕಾರದ ಅವಧಿಯಲ್ಲಿ ಮಂತ್ರಿಗಳಾಗಿರುವಂಥದ್ದು ಕಾಂಗ್ರೆಸ್ನ ರಾಜಕಾರಣದ ಇತಿಹಾಸದ ಭಾಗ. ಹೀಗಾಗಿ ಇವರು ಕೂಡ ಕೇಳ್ತಿದ್ದಾರೆ, ನಮಗೂ ಕೊಡಿ, ನಮಗೂ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಮೊದಲ ಬಾರಿ ಗೆದ್ದಿರ್ತಕ್ಕಂತಹ 38 ಶಾಸಕರ ಪೈಕಿ 31 ಶಾಸಕರು ಸಹಿಯನ್ನು ಹಾಕಿದ್ದಾರೆ, ಪತ್ರವನ್ನು ರವಾನೆ ಮಾಡಿದ್ದಾರೆ. ಮೊದಲ ಬಾರಿ ಗೆದ್ದಿರ್ತಕ್ಕಂತಹ 38 ಶಾಸಕರ ಪೈಕಿ 31 ಶಾಸಕರಿಂದ ಸಹಿ ಹಾಕಿರುವಂತಹ ಪತ್ರವನ್ನು ಈಗ ಹೈಕಮಾಂಡ್ಗೆ ರವಾನಿಸಿದ್ದಾರೆ. ಅವರು 38 ಶಾಸಕರ ಪೈಕಿ 5 ಶಾಸಕರಿಗೆ ಮಂತ್ರಿ ಸ್ಥಾನ ನೀಡುವಂತೆ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ. ಕನಿಷ್ಠ 5 ಮಂದಿ. ಇದು ಫಸ್ಟ್ ಟೈಮರ್ಸ್ ಕೋಟಾ, ಇದು ಜಾತಿ ಅಲ್ಲ, ಪ್ರದೇಶ ಅಲ್ಲ, ಬೇರೆನಲ್ಲ, ಫಸ್ಟ್ ಟೈಮರ್ಸ್ ಕೋಟಾದಲ್ಲಿ 5 ಮಂದಿಗೆ ಕೊಡಿ, 5 ಮಂದಿಯನ್ನ ಮಂತ್ರಿಗಳನ್ನಾಗಿ ಮಾಡಿದ್ದಾಳೆ. ಕಳೆದ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ 2 ಮಂತ್ರಿಗಳನ್ನಾಗಿ ಮಾಡಿತ್ತು. ಮೊದಲ ಬಾರಿ ಗೆದ್ದಂಥವರಲ್ಲಿ 2 ಮಂತ್ರಿಗಳನ್ನಾಗಿ ಮಾಡಿತ್ತು. ಈಗ ಕನಿಷ್ಠ 5 ಮಂದಿಯನ್ನ ಮಾಡಿ ಶಾಸಕರ ಪತ್ರ ವೈರಲ್ ಆಗ್ತಾ ಇದೆ. ಹೊಸದಾಗಿ ಆಯ್ಕೆಯಾದಂಥ ಶಾಸಕರು ಕೂಡ ಅಲರ್ಟ್ ಆಗಿದ್ದಾರೆ. ಅವರು ಕೂಡ ಪರವಾಗಿಲ್ಲ, ನಮ್ಮ ಕೂಗು ಕೂಡ ದೆಹಲಿಗೂ ಮುಟ್ತಾ ಇದೆ ಅನ್ನೋಂಥದ್ದು ಅವ್ರಿಗೂ ಗೊತ್ತಾಗಿದೆ. ಅವರು ಈ ವಿಚಾರದಲ್ಲಿ ಅಲರ್ಟ್ ಆಗಿದ್ದಾರೆ. ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಮಂಡ್ಯದ ಶಾಸಕರಾಗಿರುವಂತಹ ಗಡಿಗ ರವಿಕುಮಾರ್ ಅವರು ಭೇಟಿಯಾಗಿದ್ದಾರೆ. ಗಡಿಗ ರವಿಕುಮಾರ್ ಅವರು ಈ ಪತ್ರವನ್ನು ಬರೆಯುವಂತಹ ಅಭಿಯಾನದ ಮೊದಲಿಗರವರು. ಅವರ ನೇತೃತ್ವದಲ್ಲಿನೇ ಉಳಿದ ಶಾಸಕರುಗಳು ಸೇರಿ ಗಡಿಗ ರವಿಕುಮಾರ್ ಅವರ ನೇತೃತ್ವದಲ್ಲಿನೇ ಸಹಿ ಸಂಗ್ರಹ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇವರು ಶಿವಕುಮಾರ್ ಅವರನ್ನ ಭೇಟಿಯಾಗಿರುವಂಥ ಕುತೂಹಲವನ್ನು ಮೂಡಿಸಿದೆ. ಅವರುಗಳ ಡಿಮ್ಯಾಂಡ್ ಇರುವಂಥದ್ದು ಪುನಾರಚನೆ ವೇಳೆ ಹೊಸಬರನ್ನು ಕೂಡ ಪರಿಗಣಿಸಬೇಕು ಅಂತೇಳಿ, ಮೊದಲ ಬಾರಿ ಗೆದ್ದಂಥವ್ರನ್ನು ಕೂಡ ಪರಿಗಣಿಸಬೇಕು ಅನ್ನುವಂತಹ
ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಗಣಿಗ ರವಿಕುಮಾರ್ ಅವರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಈಗ ಪತ್ರ ನಿಮಗೆ ಸಿಕ್ಕಿದೆ, ಎಲ್ಲರೂ ಸೇರಿ ನಾನು ಸೇರಿ ಸೈನ್ ಹಾಕಿದ್ದೀನಿ. ಅದರಲ್ಲೇನು ಫೇಕ್ ಲೆಟ್ರ್ ಏನಲ್ಲ, ಒರಿಜಿನಲ್ ಲೆಟ್ರೆ ಹೈಕಮಾಂಡ್ಗೆ ಕೊಟ್ಟಿದ್ದೀವಿ. 2028ಗೆ ನಮ್ಮ ಸರ್ಕಾರ ಮತ್ತೆ ತರಬೇಕು. ಆ ಕಾರಣದಿಂದ ಕ್ರಿಯಾಶೀಲವಾಗಿರುವಂಥ ಹೊಸದಾಗಿ ಗೆದ್ದಿದ್ದಾರೆ ಅನ್ನೋದನ್ನ ನೆಗ್ಲೆಕ್ಟ್ ಮಾಡ್ದೇನೆ. ಯಾಕಂದರೆ ಒಂದು ಸರಿ ಗೆಲ್ತೀವ, 5 ಸರಿ ಗೆಲ್ತೀವ, ಗೆಲ್ಲಬೇಕಾದ್ರೆ ಎಲ್ಲ ಕಷ್ಟಪಟ್ಟೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರ್ತೀವಿ. ಪ್ರತಿಭಾವಂತರು, ಟ್ಯಾಲೆಂಟ್ ಇರೋರು ಮತ್ತು ಪ್ರಾದೇಶಿಕವಾಗಿರೋಂಥ 5 ಜನ ನಮ್ಮ ಹೊಸ ಶಾಸಕರಿಗೆ ಮಂತ್ರಿ ಕೊಡಿ ಅಂತ ನಾವೆಲ್ಲ 5 ಜನ 4 ಜನ ಬಂದಿರಲಿಲ್ಲ, ಇಲ್ಲಾಂದ್ರೆ ಎಲ್ಲರೂ ಸೈನ್ ಹಾಕ್ತಿದ್ರು. ಎಲ್ಲರೂ ಒಗ್ಗೂಡಿ ಮಾತಾಡಿ ಹಾಕಿದ್ದೀವಿ. ಒಂದು 5 ಜನಕ್ಕೆ ಮಂತ್ರಿ ಕೊಡಲಿ, ಅದರಲ್ಲೇನು ತಪ್ಪಿಲ್ಲ. ಯಾಕಂದರೆ ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷಗಳು ಪ್ರಥಮ ಬಾರಿ ಗೆದ್ದವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಕಾಲಕ್ಕೆ ತಕ್ಕನಾಗೆ ಪಕ್ಷ ವೇಗವನ್ನು ಪಡಿಬೇಕು. ಹೊಸ ಶಾಸಕರಿಗೂ ಮಂತ್ರಿ ಗಿರಿಯನ್ನು ನಿಭಾಯಿಸುವಂಥ ಶಕ್ತಿ, ಸಾಮರ್ಥ್ಯ ಎಲ್ಲ ಇದೆ. ಅದರಿಂದ 5 ಜನಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಬರ್ದಿದ್ದೀರಿ ಅಂದ್ರೆ ಏನೋ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ತಮಗೇನಾದ್ರು ಸಿಕ್ಕಿ ಬರ್ದಿರೋದಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ರಾಹುಲ್ ಗಾಂಧಿನೂ ಮೀಟ್ ಮಾಡ್ತೀವಿ, ಸುರ್ಜೇವಾಲಾ ಅವ್ರನ್ನೂ ಮೀಟ್ ಮಾಡ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ. ಅಲ್ಲಿ ಹೇಳ್ತೀವಿ, ಮುಖ್ಯಮಂತ್ರಿನೂ ಮೀಟ್ ಮಾಡ್ತೀವಿ, DCMನೂ ಮೀಟ್ ಮಾಡ್ತೀವಿ, ವೇಣುಗೋಪಾಲ್ ಅವ್ರನ್ನೂ ಮೀಟ್ ಮಾಡ್ತೀವಿ. ಟೈಮ್ ಕೇಳ್ತೀವಿ, ಟೈಮ್ ತಗೊಂಡು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಎಲ್ಲರೂ ಹೋಗಿ ನಾವು ಕೇಳ್ತೀವಿ, ಟೈಮ್ ಕೇಳಿ ಕೊಡ್ತೀವಿ. ಹೀಗೆ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಈಗ ಕಾಂಗ್ರೆಸ್ನ ಶಾಸಕರು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಶಾಸಕರಿಗೆ ಸಿಟ್ಟು ಯಾಕೆ? ಹೈಕಮಾಂಡ್ಗೆ ಪತ್ರ ಬರೆದಿರುವ ಶಾಸಕರಿಂದ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ಅದರಲ್ಲೂ ವಿಶೇಷವಾಗಿ ಮಂತ್ರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತವಾಗಿದೆ. ಹೈಕಮಾಂಡ್ಗೆ ಪತ್ರ ಬರೆದಿರ್ತಕ್ಕಂತಹ ಶಾಸಕರು ಹೇಳ್ತಾ ಇದ್ದಾರೆ, ಯಾವಾಗಲೇ ಸರ್ಕಾರ ಬಂದರೂ ಕೆಲವರು ಮಾತ್ರ ಮಂತ್ರಿಗಳಾಗ್ತಾ ಇದ್ದಾರೆ, ಅವರವ್ರಿಗೇನೆ ರಿಪೀಟ್ ಆಗ್ತಾ ಇದೆ, ಅವರವರೇ ಮಂತ್ರಿಗಳಾಗ್ತಾ ಇದ್ದಾರೆ, ಕೆಲವರು ಮಾತ್ರ ಮಂತ್ರಿಗಳಾಗ್ತಾ ಇದ್ದಾರೆ. ಕೆಲ ಸಚಿವರು ಶಾಸಕರಿಗೆ ಸ್ಪಂದಿಸ್ತಾ ಇಲ್ಲ, ಕೆಲಸ ಮಾಡಿಸ್ತಾ ಇಲ್ಲ. ಶಾಸಕರನ್ನ ಯಾಕಂದ್ರೆ ಅವ್ರಿಗೆ ಅಭ್ಯಾಸ ಆಗೋಗಿದೆ, ನಾವು ಹೇಗಿದ್ರು ಮಂತ್ರಿಗಳಾಗಿರ್ತೀವಿ ಅಂತೇಳಿ ಅವರು ಶಾಸಕರಿಗೇನೆ ಸ್ಪಂದಿಸ್ತಾ ಇಲ್ಲ, ಕೆಲಸವನ್ನು ಕೂಡ ಮಾಡಿಸ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಸರ್ಕಾರಿ ಕಾರ್ಯಕ್ರಮಗಳ ಅನುಷ್ಠಾನ ಮಾಡಲು ವಿಫಲರಾಗಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿರ್ತಕ್ಕಂತಹ ಸಚಿವರುಗಳ ಬಗ್ಗೆ ಅವರದೇ ಪಕ್ಷದ ಶಾಸಕರು ಕೊಟ್ಟಿರುವಂತಹ ರಿಪೋರ್ಟ್ ಕಾರ್ಡ್ ಇದು. ಸರ್ಕಾರದ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸುವಲ್ಲಿ ವಿಫಲರಾಗಿದ್ದಾರೆ. ಕೆಲವರಿಗೆ ಇಲಾಖೆಯ ಬಗ್ಗೆ, ಜನರ ಬಗ್ಗೆ ಕಾಳಜಿಯೇ ಇಲ್ಲ ಅಂತ. ನೋಡಿ, ಸರ್ಕಾರದ ಒಳಗಡೆನೆ ಯಾವ ರೀತಿಯ ಹುಡುಕು ಇದೆ ಅನ್ನುವಂಥದ್ದನ್ನ ಅವರದೇ ಪಕ್ಷದ ಶಾಸಕರು ಹೇಳ್ತಾ ಇರುವಂಥದ್ದು. ನಿರುತ್ಸಾಹಿಗಳನ್ನ ಬಿಟ್ಟು ಆಸಕ್ತರಿಗೆ ಅವಕಾಶವನ್ನ ಕೊಡಿ ಅಂತ ಕಾಂಗ್ರೆಸ್ನ ಹೊಸ ತಲೆಮಾರಿನ ಶಾಸಕರುಗಳು ಕೇಳ್ತಾ ಇದ್ದಾರೆ. 2028ಕ್ಕೆ ಮತ್ತೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಇದು ಅನುಕೂಲ ಆಗುತ್ತೆ. ಮೊದಲ ಬಾರಿ ಗೆದ್ದಂತಹ ಶಾಸಕರನ್ನ ಮಂತ್ರಿಗಳನ್ನ ಮಾಡಿದ್ರೆ ಮುಂದಿನ ಬಾರಿ ಸರ್ಕಾರವನ್ನು ತರೋದಕ್ಕೆ ಅನುಕೂಲ ಆಗುತ್ತೆ. ಇದು ಶಾಸಕರ ಡಿಮ್ಯಾಂಡ್. ಈ ಮೂಲಕವಾಗಿ ಕಿರಿಯ ಶಾಸಕರು, ವಯಸ್ಸಿನಲ್ಲಿ ಅಲ್ಲ ಆದರೆ ಶಾಸಕ ಸ್ಥಾನದಲ್ಲಿ ಕಿರಿಯ ಶಾಸಕರುಗಳು ಕೇಳ್ತಾ ಇದ್ದಾರೆ, ನಮಗೂ ಅವಕಾಶ ಕೊಡಿ. ಇಕ್ಬಾಲ್ ಹುಸೇನ್ ಅವರು ಮಾತನಾಡಿದ್ದಾರೆ. ಹೊಸಬರಿಗೆ ಕೊಡೋಕ್ಕಿಂತ ಅನುಭವಸ್ಥರಿಗೆ, ಆಸಕ್ತಿ ಇರೋರಿಗೆ, ಕೆಲಸ ಕಾರ್ಯ ಮಾಡುವಂಥ ಇಚ್ಛೆ ಉಳ್ಳವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀವಿ. ಯಾರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಯಾರು ಸರಿಯಾದ ರೀತಿಯಲ್ಲಿ ಶಾಸಕರಿಗೆ ಗೌರವ ಕೊಡ್ತಾ ಇಲ್ಲ, ಯಾರು ಕಾರ್ಯಕ್ರಮ ಅನುಷ್ಠಾನ ಮಾಡದೆ ಜಾರ್ಕೊಳ್ತಾ ಇದ್ದಾರೆ, ಅಂಥವ್ರಿಗೆಲ್ಲರೂ ಕೂಡ ತೆಗೆದು ಸಂಪುಟದಲ್ಲಿ ಬೇರೆಯವ್ರೊಂದು ಅವಕಾಶ ಮಾಡಿಕೊಡೋಕ್ಕೆ ಎಲ್ರದ್ದು ಒತ್ತಾಯ ಇದೆ, ಅದ್ರಲ್ಲಿ ನಂದು ಒತ್ತಾಯ ಇದೆ. ಹೀಗೆ ಮೊದಲ ಬಾರಿ ಶಾಸಕರಾದಂಥವರು ಈ ಮೊದಲ ಬಾರಿಯ ಕೂಟವನ್ನು ಬಳಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವಾಗ ಶಾಸಕರು ಈ ರೀತಿಯಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಶಿವಕುಮಾರ್ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು ಅಂತ, ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ. ಫಸ್ಟ್ ಟೈಮ್ ಈಗ ಇವರು ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ MLAನೇ ಆಗಲಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗೋದಾರಲ್ಲ, ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಇಲ್ಲದೆ ಹೋದರು ಕೆಲವು ಮಂತ್ರಿ ಆಗಿದ್ದವ್ರು ಇದ್ದಾರೆ, MLA ಆಗಿದ್ದೇ ಹೋದ್ರೂ ಮಂತ್ರಿ ಆದವ್ರು ಇದ್ದಾರೆ. ಹಾಗೆ ಕೇಳ್ತಾರೆ, ಅವ್ರು ಕೇಳೋದ್ರಲ್ಲಿ ತಪ್ಪೇನಿದೆ? ಹೊಸ ಪೀಳಿಗೆ ಬೆಳಿಬೇಕಲ್ಲ. ಎಷ್ಟು ಜನ ನಾವೇ ಇಲ್ಲಿ ಕೂಟ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತೈತೆ? ಆಗಲೇ 36 ವರ್ಷ ಆಯಿತು ನಾನು ಮಂತ್ರಿಯಾಗಿ.
ಹೊಸ ಜನ್ರೇಷನ್ ಬರಬೇಕಾ, ಹೊಸ ಆಲೋಚನೆ ಬರಬೇಕಲ್ಲ. ನಾನು ಹೊಸಬ್ರುಗಳು ಇರಬೇಕು ಅನ್ನೋದಕ್ಕೆ ನಾನು ಅವ್ರಿಗೆಲ್ಲ ಪ್ರೇರಣೆ ಕೊಡೋರು, ಅವ್ರನ್ನ ತಯಾರು ಮಾಡಬೇಕಲ್ಲ. ಸರ್ ಅದನ್ನೇ ಅವ್ರು ಈಗ ಹೊಸ ಜನ್ರೇಷನ್ಗೆ ಬೇಕಲ್ಲ, ತಪ್ಪೇನು ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನನಗೆ ಅದನ್ನು ಕೇಳೋಕ್ಕೆ ಈಗ ನಾನು ಮಂತ್ರಿಮಂಡಲ ಮಾಡ್ತೀನಿ ಅಂತ ನಾನು ಹೇಳೂ ಇಲ್ಲ. ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನನ್ನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ ಅಂತ ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಪತ್ರ ಬರೀತಾರೆ, ಕೆಲವರು ಇನ್ನೆಲ್ಲೋ ಹೊರಗಡೆ ಹೋಗಿ ಇನ್ಫ್ಲುಯೆನ್ಸ್ ಮಾಡ್ತಾರೆ. ಹೀಗೆ ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಅಧಿಕಾರಕ್ಕೆ ಅಂದರೆ ನಾನು ಮೊದಲ ಬಾರಿಗೆ ಮಂತ್ರಿಯಾಗಿ 36 ವರ್ಷ ಆಯಿತು ಅಂತೇಳಿ. ಯಾಕಂದರೆ ಬಂಗಾರಪ್ಪನವರ ಕಾಲದಲ್ಲಿ, ಬಂಗಾರಪ್ಪನವರ ಸರ್ಕಾರದಲ್ಲಿ ಅವರು ಮೊದಲ ಬಾರಿಗೆ ಮಂತ್ರಿ ಆದಂಥವ್ರು. 89ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆದಂಥವ್ರು. ಅಲ್ಲಿಂದ ಅವರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಯವರು ದೆಹಲಿಗೆ ಹೋಗ್ತಾರೆ, ನಾನು ಸಂಪುಟ ಪುನರ್ರಚನೆ ಬಗ್ಗೆ, ಸಂಪುಟ ವಿಸ್ತರಣೆ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತಕೊಂಡು ಸಿ ಎಂ ಅವರು ಹೇಳ್ತಿದ್ದಾರೆ ಅನ್ನುವಂತಹ ಮಾತುಗಳನ್ನು ಕೂಡ ಶಿವಕುಮಾರ್ ಅವರು ಇದರಲ್ಲಿ ಸೇರಿಸಿದ್ದಾರೆ. ಇನ್ನು ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳು ಈ ವಿಚಾರದಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದನ್ನು व्यक्तियों ने अपनी मन की आकांक्षा को उजागर किया है. उन्होंने पार्टी फोरम पर चिट्ठी लिखी है. हम पार्टी फोरम पर इसे एड्रेस करेंगे. मैं ये मानता हूं कि कांग्रेस में अभी आंतरिक प्रजातंत्र है. बीजेपी के लोग लिख देते तो उन्हें देशद्रोह में अब तक उनके खिलाफ एफआईआर दर्ज हो जाती अगर बीजेपी के एमएलए ऐसा करते. पर कांग्रेस सबकी बात सुनती है. उनकी बात खड़गे जी, राहुल गांधी जी अवश्य सुनेंगे और जो भी यथासंभव हो सकेगा वो अवश्य करेंगे. ಹೊಸದಾಗಿ ನಾವು ಶಾಸಕರಾದ ಕ್ಷಣಕ್ಕೆ ನಮ್ಗೆ ಅವಕಾಶ ಸಿಗಬಾರ್ದು ಅಂತ ಏನಿಲ್ಲ, ಅವ್ರಿಗೂ ಅವಕಾಶ ಸಿಗಬೇಕು, ಅದು ಸರಿಯಾಗಿ ಇದೆ ಬೇಡಿಕೆ. ಆದ್ರೆ ಹೈಕಮಾಂಡ್ನವರು ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿರೋದು. ಅಲ್ಲ, ಅವಕಾಶ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಮ್ಮ ರಾಜ್ಯದ ಇತಿಹಾಸ ನಿಮ್ಗೆ ಹೇಳಬೇಕು ಅಂದರೆ, ಕುಮಾರಸ್ವಾಮಿ ಅವರು ಮೊದಲನೇ ಸರಿ ಶಾಸಕರಾಗಿ ಬಂದಿದ್ದು 2004ಅಲ್ಲಿ, ಮೊದಲನೇ ಸರಿನ ಮುಖ್ಯಮಂತ್ರಿ ಆದರು. ಮತ್ತು BJPನವರು ಈಗ ಎಷ್ಟು ಜನಕ್ಕೆ ಮೊದಲನೇ ಸರಿ ಶಾಸಕರುಗಳಿಗೆ ಮುಖ್ಯಮಂತ್ರಿ ಮಾಡಿದ್ದಾರೆ, ಮಂತ್ರಿಗಳು ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಮಾಡಲಿ, ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ. ಬರೀ ಮಾತೆತ್ತಿದ್ರೆ ಒಂದಷ್ಟು ಜನ ಪಟ್ಟಿ ಐತೆ. ಯಾವಾಗಲೂ ಕಾಂಗ್ರೆಸ್ ಬರಲಿ ಇವರೇ ಮಂತ್ರಿಗಳು, ಅವ್ರಿಗೆ ತೆಗಿಲಿ, ಹೊಸಬ್ರಿಗೆ ಅವಕಾಶ ಕೊಡಲಿ, ಅದರಲ್ಲಿ ಕೇಳಿದ್ರಲ್ಲಿ ತಪ್ಪೇನಿಲ್ಲ. ನ್ಯಾಚುರಲ್ ಆಗಿ ಶಾಸಕರಾಗಿರೋರು ಮಂತ್ರಿಗಳಾಗಬೇಕು ಅನ್ನೋ ಆಸೆ ಇರ್ತದೆ. ಬರೆಯೋದ್ರಲ್ಲಿ ತಪ್ಪಿಲ್ಲ, ಕೇಳೋದ್ರಲ್ಲಿ ತಪ್ಪಿಲ್ಲ. ಹೀಗೆ ಹೊಸ ಶಾಸಕರಿಗೆ ಒಂದು ಹುರಿದುಂಬಿಸುವಂಥ ಮಾತು, ಕೇಳಿದ್ರೆ ತಪ್ಪಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರಲ್ಲಿ ಸಿಗುತ್ತೆ ಅಂತೇಳಿ ಅಲ್ಲ ಇದು. ಇದನ್ನು ಅವರು ನಂಬ್ಕೊಂಡು ಕೇಳಿದ್ರೆ ತಪ್ಪಿಲ್ಲ ಅಂತೇಳಿ ಹಿರಿಯ ನಾಯಕರೆಲ್ಲ ಹೇಳ್ತಿದ್ದಾರೆ ಅಂತ ಹೇಳ್ಕೊಂಡು ನಮಗೆ ಸಿಕ್ಬಿಡುತ್ತೆ ಅಂತ ನಂಬೋದು ಅವರು ತಪ್ಪಾಗ್ಬೋದು. ಯಾಕಂದರೆ ಕೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಕೇಳಿದ್ರಲ್ಲಿ ತಪ್ಪಿಲ್ಲ ಅವರು. ಆದರೆ ಮಂತ್ರಿ ಮಾಡ್ತಾರಾ? ಹೈಕಮಾಂಡ್ ಎದುರಿಸುತ್ತೆ. ಮಂತ್ರಿ ಮಾಡ್ತಾರಾ? ಅಲ್ಲಿರುವಂತಹ ಕಾಂಪಿಟೀಷನನ್ನು ಎದುರಿಸಬೇಕಾಗತ್ತೆ. ಇದು ಭಾಳ ಮುಖ್ಯವಾಗಿರುವಂಥ ಪ್ರಶ್ನೆ. ಆದರೆ ಇದರ ನಡುವೆ ಸತೀಶ್ ಜಾರಕಿಹೊಳಿ ಅವರ ಹೆಜ್ಜೆ ಯಾವ ಕಡೆ, ಏನು ನಡೀತಿದೆ, ಯಾವ ಕಾರಣ? ಯಾಕಂದರೆ ಭಾಳಷ್ಟು ಕುತೂಹಲಕಾರಿಯಾಗಿರ್ತಕ್ಕಂತಹ ಅಂಶಗಳು ಸತೀಶ್ ಜಾರಕಿಹೊಳಿ ಅವರ ಸುತ್ತಲೂ ಕೂಡ ನಡೀತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದ್ದಾರೆ ಸಾಹುಕಾರ್ ಸತೀಶ್ ಅವರು ಸಹಜವಾಗಿಯೇ ಸಂಚಲನವನ್ನು ಮೂಡಿಸ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಜಣ್ಣ ಜೊತೆಗೂಡಿ ಹೈಕಮಾಂಡ್ ನಾಯಕರುಗಳನ್ನು ಕೂಡ ಅವರು ಭೇಟಿಯಾಗಿದ್ದರು, ಮಾತುಕತೆಯನ್ನು ನಡೆಸಿದರು, ರಾಜ್ಯದ ಪರಿಸ್ಥಿತಿಯನ್ನು ವಿವರಿಸಿದರು, ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ದೂರು, ಅವುಗಳಿಗೆ ಪರಿಹಾರ, ಈ ರೀತಿಯಾದಂತಹ ಬೇಡಿಕೆಗಳು ಇವೆಲ್ಲವನ್ನು ಕೂಡ ಮಾಡಿದ್ದಾರೆ. ಆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ದೆಹಲಿಯಿಂದ ಬಂದ ಕೂಡಲೇ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ವಾರಕ್ಕೊಮ್ಮೆ ಅವರಿಬ್ಬರು ಕೂಡ ಭೇಟಿ ಆಗ್ತಾ ಇರ್ತೀವಿ ಅನ್ನೋಂಥ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ದಲಿತ CM ಅಸ್ತ್ರವನ್ನು ಸೀನಿಯರ್ಗಳು ಹೂಡಿದ್ದಾರೆ. ಹೊಸ ಲೆಕ್ಕಾಚಾರಗಳು ಕಾಂಗ್ರೆಸ್ನ ಒಳಗಡೆ ಮೊಳಕೆ ಹೊಡೆಯುತ್ತಾ ಇದ್ದಾವೆ. ಈ ಸರ್ಕಾರದ ಕೆಲಸಕ್ಕಿಂತ ಹೆಚ್ಚಾಗಿ ರಾಜಕೀಯದ ಚಟುವಟಿಕೆಗಳೇ ಹೆಚ್ಚು ಚರ್ಚೆಗೆ ಈಡಾಗ್ತಾ ಇರ್ತವೆ. ದಲಿತ CM ಚರ್ಚೆಯಾಗಲಿ, ಅದು ಇನ್ನೂ ಕೂಡ ಹೆಚ್ಚು ಚರ್ಚೆ ಆಗಲಿ, ತಪ್ಪೇನೂ ಇಲ್ಲ ಅನ್ನುವಂತಹ ಮಾತುಗಳನ್ನು ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಹೇಳಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಹೀಗೆ ಸತೀಶ್ ಜಾರಕಿಹೊಳಿಯವರ ದೆಹಲಿ ಭೇಟಿಯ ಪರಿಣಾಮಗಳ ಬಗ್ಗೆ ಚರ್ಚೆಗಳು ಜೋರಾಗಿ ನಡೀತಾ ಇರುವಂಥದ್ದು. ಈ ವಿಚಾರದಲ್ಲಿ ರಾಜಣ್ಣ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ನಾನು ಹೇಳಿದೆ, ಇದು ಸರ್ಕಾರದಲ್ಲಿ ಈ ಏನು ಗೊಂದಲ ಇದೆ, ಇದು ಸರ್ಕಾರಕ್ಕೂ ತೊಂದರೆ, ಪಕ್ಷಕ್ಕೂ ತೊಂದರೆ. ಈ ಗೊಂದಲ ನೀವು ನಿವಾರಣೆ ಮಾಡಬೇಕು, ಜಾಗ್ರತೆ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ತಪ್ಪು ಮಾಡಿದಾಗ ಆಗ್ತದೆ. ನೀವು ಕರ್ನಾಟಕದ ಎಲ್ಲ ವಿಚಾರ ಗೊತ್ತಿದೆ. ನೀವು ಸೂಕ್ತವಾದ ನಿರ್ಣಯ ತಗೊಳ್ಳಿ. ಇಟ್ಕೊಳ್ಳೋದು, ಬಿಡೋದು, ಕಟ್ಕೊಳ್ಳೋದು, ಯಾರಿಗೆ ಮಾಡೋದು, ಏನು ಮಾಡೋದು ಎಲ್ಲ ನೀವು ತೀರ್ಮಾನ ತಗೊಂಡು ಗೊಂದಲ ನಿವಾರಣೆ ಮಾಡಬೇಕು, ಜಾಗ್ರತೆ.
ಗೊಂದಲ ನಿವಾರಣೆ ಆದರೆ ಪಕ್ಷಕ್ಕೂ ಕ್ಷೇಮ, ಸರ್ಕಾರಕ್ಕೂ ಕ್ಷೇಮ. ಇದರಲ್ಲಿ ಸರ್ಕಾರದಲ್ಲೂ ಕೂಡ ಅಧಿಕಾರಿಗಳಲ್ಲಿ ಗೊಂದಲ ಇದೆ, ಈ ಪಕ್ಷದಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಇರುತ್ತೆ. ಆದಷ್ಟು ಜಾಗ್ರತೆ ನಿವಾರಣೆ ಮಾಡಿ ಅಂತ ಮನವಿ ಮಾಡಿದ್ದೇನೆ. ಡಾಕ್ಟರ್ ಪರಮೇಶ್ ಎಷ್ಟು ವರ್ಷ ಇದ್ರಿ? ಅವ್ರು 8 ವರ್ಷ ಇದ್ರು, ಮತ್ತೆ ಇನ್ನೂ 2 ವರ್ಷ ಬಾಕಿ ಐತಲ್ಲ. ಮುರಿಬೇಕು. ಈಗ ಮುಖ್ಯಮಂತ್ರಿ ದಾಖಲೆ, ದೇವರಾಜ ಅರಸು ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಹಂಗೆ KPCC ಅಧ್ಯಕ್ಷರ ದಾಖಲೆಯನ್ನ ಸನ್ಮಾನ್ಯ ಶಿವಕುಮಾರ್ ಮುರಿಲಿ ಅಂತ ಆಶಯ ನಂದು, ಮುರಿಲಿ ಅಂತ ಆಶಿಸ್ತೇನೆ. ಸತೀಶ್ ಜಾರಕಿಹೊಳಿ ಅವರು ಅವರೇನಿಲ್ಲ, ಪಕ್ಷದಲ್ಲಿ ಏನು ಅವಕಾಶ ಕೊಡ್ತಾರೆ, ಅವಕಾಶನ ಏನು ಆದೇಶ, ಅವಕಾಶ ಅಥವಾ ಏನು ನಿರ್ದೇಶನ ಕೊಡ್ತಾರೆ ಅದರಂತೆ ಅವರು ನಡೀತೀನಿ ಅಂತಕ್ಕಂಥದ್ದು ಸತೀಶ್ ಅವರ ನಿರ್ಣಯ. ಏನು ಮಾದೇವಪ್ಪ ಏನು ಆಗಬೇಕು ಅಂತ ಹೇಳಿಲ್ವಲ್ಲಪ್ಪ. ದಲಿತ ಮುಖ್ಯಮಂತ್ರಿ ಮಾಡೋದಾದ್ರೆ ಎಲ್ಲರೂ ಒಪ್ತಾರೆ. ಶಿವಕುಮಾರ್ ಅವರು ಒಪ್ತಾರೆ, ಸಿದ್ದರಾಮಯ್ಯನವರು ಒಪ್ತಾರೆ, ಇನ್ನೊಬ್ರು ಒಪ್ತಾರೆ. ಹೀಗೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತಹ ಲೆಕ್ಕಾಚಾರಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಇದರ ನಡುವೆ ಕಾಂಗ್ರೆಸ್ ಒಳಗಡೆ ಕೂಲಿ ಕೊಡುವಂತಹ ವಿಚಾರದಲ್ಲೂ ಕೂಡ ಕೆಲಸಕ್ಕೆ ಕೂಲಿಯನ್ನು ಕೇಳುವಂತಹ ಪ್ರಯತ್ನಗಳಿದಾವಲ್ಲ, ಇದು ಬಹಳ ಜೋರಾಗಿ ನಡೀತಾ ಇದ್ದಾವೆ. ಯಾಕಂದರೆ ನಾವು ಕೆಲಸ ಮಾಡಿದ್ದೀವಿ, ನಮ್ಮ ಶ್ರಮಕ್ಕೆ ಫಲ ಬೇಕು, ನಾವು ಕೂಲಿ ಮಾಡಿದ್ದೀವಿ, ನಾವೀಗ ಕೂಲಿ ಕೇಳ್ತಾ ಇದ್ದೀವಿ ಅನ್ನುವಂತಹ ಮಾತುಗಳು ಬರ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಪದೇ ಪದೇ ಕೇಳಿ ಬರ್ತಾ ಇರೋದು ಕೂಲಿಯ ಮಾತು. ನಾವು ಕೂಲಿ ಮಾಡಿದ್ದೀವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ದುಡಿದಿದ್ದಾರೆ, ಅವರ ಕೂಲಿ ಕೊಡಲಿ ಅಂತ ಅವರ ಆಪ್ತರು ಹೇಳ್ಕೊಳ್ತಾ ಇದ್ದಾರೆ, ಅವ್ರಿಗೆ ಕೂಲಿ ಕೊಡಲಿ ಅಂತ. ಪರಮೇಶ್ವರ್ ಕೂಡ 8 ವರ್ಷ ದುಡಿದಿದ್ದಾರೆ, ಅವ್ರಿಗೂ ಕೂಡ ಕೂಲಿ ಬೇಡವಾ ಅಂತ ಹೇಳಿ ರಾಜಣ್ಣ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅವರ ಕೂಲಿ ಮೊದಲು ಚುಕ್ತಾ ಆಗಲಿ, ಯಾಕಂದರೆ ಮೊದಲು ಆ ಬಿಲ್ ಪಾಸ್ ಆಗಲಿ, ಆಮೇಲೆ ನೆಕ್ಸ್ಟ್ ಬಿಲ್ಲನ್ನು ನೋಡೋಣ. ಮೊದಲು ಕೂಲಿ ಮಾಡಿದವ್ರಿಗೆ ಮೊದಲು ಸಂಬಳ, ಇದು ರಾಜಣ್ಣ ಅವರು ಮಾಡ್ತಾ ಇರುವಂತಹ ಪ್ರತಿಪಾದನೆ. ಹೀಗಾಗಿ ಪರಮೇಶ್ವರ್ ಅವರಿಗೆ ಮೊದಲು ಸಿಗಲಿ, ಆಮೇಲೆ ಶಿವಕುಮಾರ್ ಅವರು ನೋಡೋಣ. ಕೂಲಿ ಕಾಳಗದಿಂದ ಮತ್ತೊಂದು ಸಂಘರ್ಷದ ಮುನ್ಸೂಚನೆಯನ್ನು ಕೂಡ ಕಾಂಗ್ರೆಸ್ನ ನಾಯಕರುಗಳು ಕೊಡ್ತಾ ಇದ್ದಾರೆ. DCM ಹಾಗೂ ರಾಜಣ್ಣ ಅವರು ಮಾತಾಡ್ತಾ ತೋರಿಸ್ತೀನಿ. ಹೌದು, ಹಳೆ ಕೂಲಿ ಅವ್ರದ್ದು, ಇವ್ರದನ್ನ ಲೇಟೆಸ್ಟ್ ಕೂಲಿ ಅವ್ರದ್ದು, ಹಳೆ ಬಾಕಿ ಕೂಲಿ ಅವ್ರದ್ದು. ಅದರಿಂದ ಹಳೆ ಕೂಲಿ ತೀರ್ಮಾನ ಆದ ಮೇಲೆ ಹೊಸ ಕೂಲಿ ಕೊಡ್ಲಿ. ಮಾಹಿತಿ ಇದೆ ಸರ್, ಕೂಲಿ ಕೊಡಿ ಅಂತ ಕೇಳ್ತಾರೆ. ಅದಕ್ಕಿಂತ DK ಶಿವಕುಮಾರ್ ಅವ್ರಿಗಿಂತ ಮುಂಚೆ ಪರಮೇಶ್ವರ್ 2 ಬಾರಿ ಅಧ್ಯಕ್ಷರಾಗಿದ್ರು, ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ಅವರು ಒಂಥರ ದೊಡ್ಡವರು, ಅವರು ದೊಡ್ಡವರು, ದೊಡ್ಡ ಮಾತುಗಳು ಇವೆಲ್ಲವೂ ಕೂಡ ಬರ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಒಂದಷ್ಟು ತಮಾಷೆ ನಡೀತಾ ಇರುತ್ತೆ. ಅದೊಂದು ರಾಜಕೀಯ ಆಡಳಿತದ ಜೊತೆಗೇನೆ ರಾಜಕೀಯದ ಪ್ರಹಸನಗಳು ಇವು ಜೊತೆಯಾಗಿ ಸಾಕ್ತಾ ಇದ್ದಾವೆ. ಹೀಗಾಗಿ ಇಲ್ಲಿ ಪ್ರತಿನಿತ್ಯ ಒಂದೊಂದು ರೀತಿಯಂತಹ ಬೆಳವಣಿಗೆಗಳು, ಪ್ರತಿನಿತ್ಯ ಒಂದೊಂದು ರೀತಿಯಾದಂತಹ ಮಾತುಗಳು. ಕೂಲಿ ಕೊಡಿ, ಅವರ ರೆಕಾರ್ಡು ಇವರು ಮುರಿಲಿ, ಕಿರಿಯರಿಗೆ ನಮಗೂ ನಾವು ಶಾಸಕರಾಗಿದ್ದೀವಿ, ನಮಗೆ ಸಚಿವ ಸ್ಥಾನ ಸಿಗಲಿ, ಇಲ್ಲ ಅವ್ರಿಗೂ ಅವಕಾಶ ಮಾಡಿಕೊಡ್ಲಪ್ಪ, ಯಾರು ಬೇಡ ಅಂತಾರೆ, ಈ ರೀತಿಯಂಥ ಉಚಿತವಾದಂತಹ ಮಾತುಗಳ ಸರಣಿ ಅಂತೂ ಮುಗಿತಾ ಇಲ್ಲ, ಅವು ನಡೀತಾನೆ ಇದ್ದಾವೆ. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಜೆನ್ಜಿ, ವಿದ್ಯಾರ್ಥಿಗಳ ಹೋರಾಟ ಸರ್ಕಾರಕ್ಕೆ ಸಂಕಷ್ಟ, ನೇಮಕಾತಿಯಲ್ಲೂ ಕಾಂಗ್ರೆಸ್ BJP ಜಟಾಪಟಿ. ಇದುವೇ ಚದುರಂಗದ 2ನೇ ಸ್ಟೋರಿ, ಬೀದಿಗಿಳಿದ ಜೆನ್ಜಿ. 5 ವರ್ಷಗಳಿಂದ ಯಾವುದೇ ರೀತಿಯಿಂದ ಕನ್ಫರ್ಮ್ ಆಗ್ತಾ ಇಲ್ಲ. ಸುಳ್ಳು ಭರವಸೆನೇ ಕೊಡ್ಕೊಂತ ಸರ್ಕಾರ ಬಂದಿದೆ. ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಯಾವ ಖಾಲಿ ಉದ್ಯೋಗದವರ ನಾವು ನೇಮಿಸ್ಕೊಂತೇವೆ ಅಂತಂದ್ರೆ, ಬಟ್ ಅವಾಗಿಂದ ಬರೀ ನಮ್ಮ ಮುಗಿ ತುಪ್ಪ ಕೆಲಸ ಮಾಡಕತ್ತಾರ. ಈ ಹೋರಾಟ ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಿಲ್ಲಲ್ಲ. ಜೆನ್ಜಿ ಇದೊಂದು ಪದ ಈಗಾಗಲೇ ವಿಶ್ವದಲ್ಲಿ ಬಹಳ ದೊಡ್ಡ ಸದ್ದು ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ಉದ್ಯೋಗದ ವಿಚಾರದಲ್ಲಿ ಸದ್ದು ಮಾಡ್ತಾ ಇದ್ದಾರೆ. ನಮಗೆ ದುಡಿಯುವ ವಯಸ್ಸಿದೆ, ನಮ್ಮ ಕೈಗೆ ಉದ್ಯೋಗ ಕೊಡಿ, ಸರ್ಕಾರಿ ಉದ್ಯೋಗಕ್ಕೆ ನಾವು ಅರ್ಹರಿದ್ದೀವಿ, ನಮ್ಮ ಅರ್ಹತೆಯ ಆಧಾರದ ಮೇಲೆ ನಮಗೆ ಉದ್ಯೋಗ ಕೊಡಿ. ಧಾರವಾಡದಲ್ಲಿ ಉದ್ಯೋಗಕ್ಕೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಜೆನ್ಜಿ ವರ್ಗಕ್ಕೆ ಸೇರಿರತಕ್ಕಂತಹ ಉದ್ಯೋಗಕ್ಕೆ ಆಕಾಂಕ್ಷಿಗಳು. ಸರ್ಕಾರಿ ಹುದ್ದೆ ನೇಮಕಾತಿಗೆ ಆಗ್ರಹ, ಬೀದಿಗಿಳಿದು ಹೋರಾಟವನ್ನು ಶುರು ಮಾಡಿದ್ದಾರೆ. ಪ್ರತಿಭಟನೆಗೆ ಬಂದಂತಹ BJP ನಾಯಕರಿಗೂ ಕೂಡ ಭಾರಿ ಮುಜುಗರ ಎದುರಾಗಿತ್ತು. ಅವರು ಪಾಪ ಸರ್ಕಾರದ ವಿರುದ್ಧ ಇವರು ಹೋರಾಡ್ತಿದ್ದಾರೆ, ನಾವು ಇವ್ರ ಜೊತೆಗೆ ಸೇರಿ ಅವರ ಧ್ವನಿಯನ್ನು ಮತ್ತಷ್ಟು ಬೇಗನೆ ವಿಧಾನಸೌಧಕ್ಕೆ ಮುಟ್ಟಿಸೋಣ ಅಂತ ಹೇಳಿ ಹೋದರು. ಆದರೆ ಅವ್ರಿಗೂ ಹೇಳಿದರು, ನೀವು ಬರಬೇಡಿ, ಇದು ರಾಜಕೀಯದ ವೇದಿಕೆಗಳಲ್ಲ, ಇದು ನಮ್ಮ ಹೋರಾಟ, ಜೆನ್ಜಿ ಹೋರಾಟ ಇದು ಅನ್ನುವಂತಹ ರೀತಿಯಲ್ಲಿ ಜೆನ್ಜಿ ಅವರು ಇವಾಗ ತಮ್ಮ ಹೋರಾಟವನ್ನು ಶುರು ಮಾಡಿದ್ದಾರೆ.
ಉದ್ಯೋಗ ಕೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇರೋದೇನು, ನಮಗೆ ಉದ್ಯೋಗ ಕೊಡಿ, ಕೆಲಸ ಕೊಡಿ, ಸರ್ಕಾರದಲ್ಲಿ ಖಾಲಿ ಹುದ್ದೆಗಳಿದ್ದಾವೆ, ಕೆಲಸ ಕೊಡಿ ಅನ್ನುವಂಥವ್ರು ಕೇಳ್ತಾ ಇದ್ದಾರೆ. ಅದೇ ಯಾವ ರೀತಿಯಾಗಿ ಜೆನ್ಜಿ ಹೋರಾಟ ನಡೀತಾ ಇದೆ, ಏನಿದು ಹೋರಾಟದ ಅಸಲಿಯತ್ತು ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕು. ಸರ್ಕಾರಿ ಹುದ್ದೆಗಳ ನೇಮಕಾತಿ ಮಾಡದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಜೆನ್ಜಿಯವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ರಾಹುಲ್ ಗಾಂಧಿ ಇವರುಗಳ ಫೋಟೋಗಳನ್ನು ಹಿಡ್ಕೊಂಡು ಆ ಫೋಟೋಗಳಿಗೆ ಹೊಡಿತಾ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಧಾರವಾಡದ ಶ್ರೀನಗರ ವೃತ್ತದಲ್ಲಿ ಉದ್ಯೋಗಾಕಾಂಕ್ಷಿಗಳಿಂದ ಬೃಹತ್ ಪ್ರತಿಭಟನೆಯೂ ಕೂಡ ನಡೆದಿದೆ. ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಉದ್ಯೋಗ ಆಕಾಂಕ್ಷಿಗಳು. ಕಾಂಗ್ರೆಸ್ ನಾಯಕರ ಫೋಟೋ ಹಿಡಿದು ಆಕ್ರೋಶ, ಶೀಘ್ರ ನೇಮಕಕ್ಕೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ನೇಮಕಾತಿಗಳನ್ನು ಶೀಘ್ರವೇ ಮಾಡಬೇಕು ಅನ್ನುವಂತಹ ಒತ್ತಾಯ ಮಾಡಿದ್ದಾರೆ. ಪ್ರತಿಭಟನಾಕಾರರನ್ನು ನಿಯಂತ್ರಿಸೋದಕ್ಕೆ ಧಾರವಾಡದ ಪೊಲೀಸರು ಕೂಡ ಹರಸಾಹಸವನ್ನು ಪಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಪ್ರತಿಭಟನೆಯನ್ನು ನಿಯಂತ್ರಿಸೋದು ಹರಸಾಹಸ ಆಗಿದೆ. ಪೊಲೀಸ್ ಬ್ಯಾರಿಕೇಡ್ಗಳನ್ನು ಕೂಡ ತಳ್ಳಿ ಪ್ರತಿಭಟನಾಕಾರರು ಮುನ್ನುಗ್ಗಿದ್ರು. ಈ ಸಂದರ್ಭದಲ್ಲಿ ಒಬ್ಬ ಯುವಕ ಕಮಿಷನರ್ ಅವರ ಎದೆಗೂ ಕೂಡ ಗುದ್ದಿದ್ದಾನೆ. ಜೂಬ್ಲಿ ವೃತ್ತದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಈ ಸಮಯದಲ್ಲಿ ಕಮಿಷನರ್ ಅವ್ರಿಗೂ ಕೂಡ ಒಂದು ಗುದ್ದಿದ್ದಾರೆ. ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಗೆ ಗುದ್ದಿ ಯುವಕ ಪರಾರಿಯಾಗಿದ್ದಾನೆ, ಅಲ್ಲಿಂದ ಓಡೋಗಿದ್ದಾನೆ. ಪೊಲೀಸ್ ಕಮಿಷನರ್ ಅವರಿಗೆ ಗುದ್ದಿದ್ದಾನೆ. ಈ ಮೂಲಕ ಕೇಳ್ತಾರಂತೂ ಉದ್ಯೋಗ, ಆದರೆ ಇದು ಯಾವ ಕಾರಣಕ್ಕಾಗಿ ಪೊಲೀಸ್ ಕಮಿಷನರ್ ಅವರಿಗೆ ಗುದ್ದೋದಕ್ಕೆ ಅಥವಾ ಮುಂದಾದ ಅನ್ನೋಂಥ ಗೊತ್ತಿಲ್ಲ. ಆದರೆ ಈ ರೀತಿಯಾಗಿ ಮಾಡಬಾರ್ದು. ಯಾಕಂದರೆ ಪೊಲೀಸರು ಅಂತಿಮವಾಗಿ ಅಲ್ಲಿ ಮಾಡ್ತಾ ಇರುವಂಥದ್ದು ನಿಮಗೆ ರಕ್ಷಣೆ ಕೊಡುವಂತಹ ಕೆಲಸವನ್ನು ನೀವು ಯಾವುದೇ ರೀತಿಯಿಂದ ಹೋರಾಟವನ್ನು ಮಾಡ್ಬೋದು. ಆದರೆ ಆ ಹೋರಾಟದಲ್ಲಿ ಯಾವ ಕಾರಣಕ್ಕೂ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು. ಜೆನ್ಜಿ ಹೋರಾಟಕ್ಕೆ ಸಾಥ್ ನೀಡೋದಕ್ಕೆ BJP ನಾಯಕರುಗಳು ಬಂದಿದ್ದರು, ಆರ್ ಅಶೋಕ್ ಅವರು ಬಂದಿದ್ದರು, ಛಲವಾದಿ ನಾರಾಯಣಸ್ವಾಮಿ ಅವರು ಬಂದಿದ್ದರು. ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ವಿದ್ಯಾರ್ಥಿಗಳೇ ತಮ್ಮ ನೇತೃತ್ವ ವಹಿಸಿಕೊಂಡು ಹೋರಾಟ ನಡೆಸ್ತಾ ಇದ್ದರೆ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಅರವಿಂದ್ ಬೆಲ್ಲದ್ ಇವರೆಲ್ಲರೂ ಕೂಡ ಮೆರವಣಿಗೆಯಲ್ಲಿ ಕೂಡ ಪಾಲ್ಗೊಂಡಿದ್ದರು. ಆದರೆ ಯಾವಾಗ ಅಲ್ಲಿ ಮಾತನಾಡೋದಕ್ಕೆ ಅಂತೇಳಿ ಅಶೋಕ್ ಅವರು ನಿಂತರು, ಆಗ BJP ನಾಯಕರು ಬಂದಿದ್ದಕ್ಕೆ ಹೋರಾಟಗಾರರು ಸಿಟ್ಟನ್ನು ವ್ಯಕ್ತಪಡಿಸಿದ್ದಾರೆ, ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಕೋಪ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆ ಗೋ ಬ್ಯಾಕ್ ಅಂತ ಹೇಳಿದ್ದಾರೆ. ಮೆರವಣಿಗೆ ವೇಳೆ BJP ಬ್ಯಾನರ್ಗಳನ್ನು ಹರಿದು ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ ಅಶೋಕ್ ಭಾಷಣ ಮಾಡುವಾಗಲೂ ಕೂಡ ಗೋ ಬ್ಯಾಕ್ ಅಶೋಕ್ ಅಂತ ಘೋಷಣೆಯನ್ನು ಕೂಗೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ನೀವು ಯಾರು ಹಿರಿಯರಿದ್ದೀರಿ, ಹಿರಿಯರು ಬಂದಿದ್ದೀರಿ, ಪ್ರತಿಪಕ್ಷ ನಾಯಕರು ಬಂದಿದ್ದೀರಿ, ಹಾಗಾಗಿ ನಾವು ಸುಮ್ಮನೆ ಆಗಿರ್ತೀವಿ ಅಂತೇಳಿ ಅಲ್ಲ. ನಮ್ಮ ಹೋರಾಟ ಇದು, ನೀವು ಬರಬೇಕಾದ ಅವಶ್ಯಕತೆ ಇಲ್ಲ, ನಾವೇ ನಮ್ಮ ಅಧಿಕಾರವನ್ನು ಪಡ್ಕೊಳ್ತೀವಿ ಅಂತ ಹೇಳುವಂಥದ್ದು ಜೆನ್ಜಿಗಳ ಲಕ್ಷಣ. ಆ ಜೆನ್ಜಿ ಲಕ್ಷಣವನ್ನು ಇಲ್ಲೂ ಕೂಡ ತೋರಿಸಿದ್ದಾರೆ. ಗೋ ಬ್ಯಾಕ್ ಅಂತ ಹೇಳ್ತಾನೆ. ಮೈಕನ್ನು ಆ ರೀತಿಯಂಥ ಕೂಗು ಬರ್ತಾ ಇದ್ದರೆ ಮೈಕನ್ನು ಕೂಡ ಕೊಟ್ಟು ಆರ್ ಅಶೋಕ್ ಅವರು ವಾಪಸ್ಸಾಗಿದ್ದಾರೆ, ಸ್ಥಳದಿಂದ ವಾಪಸ್ಸಾಗಿದ್ದಾರೆ. ಹೀಗೆ ಅವರು ಭಾರತ್ ಮಾತಾ ಕಿ ಜೈ ಹೇಳಿಸಿದ್ರು ಕೂಡ ನಂತರ ಗೋ ಬ್ಯಾಕ್ ಶುರು ಮಾಡಿದ್ರು. ಆಯಿತು, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿದರು. ಆಯಿತು, ಹೋಗಿ ಅಂತ ಹೇಳಿದರು. ಇಲ್ಲಿ ಸರ್ಕಾರ ಹಾಗಾದರೆ ಏನು ಹೇಳ್ತಾ ಇದೆ? ಈಗ ಸರ್ಕಾರಗಳ ಜವಾಬ್ದಾರಿ, ಸರ್ಕಾರದವರು ಪ್ರಣಾಳಿಕೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ನುಡಿದಂತೆ ನಡೆದಿದ್ದೇವೆ, ನಡೀತಾ ಇದ್ದೇವೆ, ನಡೆಯೋರಿದ್ದೇವೆ, ಈ ಎಲ್ಲ ಮಾತುಗಳನ್ನು ಹೇಳ್ತಾ ಇರುವಂಥ ಸರ್ಕಾರ ಏನು ಹೇಳ್ತಿದೆ ಅಂತ ಹೇಳಿದರೆ, BJP ಸರ್ಕಾರದ ಅವಧಿಯಲ್ಲೂ ಕೂಡ ನೇಮಕಾತಿ ಆಗಿಲ್ಲ. ಇದನ್ನು ಜನ ಕೇಳ್ತಾ ಕೂರಬೇಕು. ಅವರ ಅವಧಿಯಲ್ಲಿ ಆಗಿಲ್ಲ, ನಮ್ಮ ಅವಧಿಯಲ್ಲಿ ಆಗಿಲ್ಲ. ನೇಮಕಾತಿ ಮಾಡದೆ ಅನ್ಯಾಯ ಮಾಡಿದಂಥವರು ಬಿಜೆಪಿಯವರು ಅನ್ಯಾಯವನ್ನು ಮಾಡಿದ್ದಾರೆ ಅನ್ನುವಂತಹ ಮಾತುಗಳನ್ನು ಮುಖ್ಯಮಂತ್ರಿಯವರು ಈಗಾಗಲೇ ಒಂದು ಪೋಸ್ಟ್ ಮಾಡಿದ್ದಾರೆ. ಒಳ ಮೀಸಲಾತಿಯ ಕಾರಣಕ್ಕೆ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿಲ್ಲ, ಒಳ ಮೀಸಲಾತಿಯ ಹಂಚಿಕೆ ಆಗ್ತಾ ಇದೆ, ಇದೇ ಕಾರಣಕ್ಕಾಗಿ ನೇಮಕಾತಿ ಪ್ರಕ್ರಿಯೆ ನಡೀತಾ ಇಲ್ಲ. ಸಮುದಾಯಗಳ ಬೇಡಿಕೆಯಂತೆ ಮೀಸಲಾತಿ ನಿಗದಿ ಬಳಿಕ ನೇಮಕಾತಿ ಪ್ರಕ್ರಿಯೆ ಚಾಲನೆ ಸಿಗುತ್ತೆ ಅಂತ ಹೇಳಿ. ಆದರೆ ಆ ಸಮುದಾಯಗಳ ಬೇಡಿಕೆಗಳ ಅನುಗುಣವಾಗಿ ಮೀಸಲಾತಿಯನ್ನು ನಿಗದಿಪಡಿಸುವಂತಹ ಅಧಿಕಾರ ನಿಮ್ಮ ಕೈಯಲ್ಲೇ ಇರುವಾಗ ಅದಕ್ಕೆ ಪೂರಕವಾದಂಥ ಕಾನೂನನ್ನು ರೂಪಿಸಿ ಆ ಮೀಸಲಾತಿಯನ್ನು ತರಿಸಿ ಅದರ ಮೂಲಕ ನೇಮಕಾತಿಗೆ ವೇಗವನ್ನು ಕೊಡಬೇಕಾಗಿರೋದು ಯಾರ ಜವಾಬ್ದಾರಿ? ಶೀಘ್ರವೇ ಇಲಾಖೆಗಳ ಖಾಲಿ ಹುದ್ದೆ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಅಧಿಸೂಚನೆಯನ್ನು ಹೊರಡಿಸ್ತೀವಿ ಶೀಘ್ರವೇ ಎಲ್ಲ ಇಲಾಖೆಗಳ ಖಾಲಿ ಹುದ್ದೆಗಳ ನೇಮಕಾತಿಗೆ ಅನ್ನುವಂತಹ ಮಾತುಗಳನ್ನು
CM ಅವರು ಕೂಡ ಹೇಳಿದ್ದಾರೆ. ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಂತ ತೋರಿಸ್ತೀನಿ. ಧಾರವಾಡದಲ್ಲಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಬಿಜೆಪಿನವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಹಾಂ ಸರ್. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಚಣೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ. ನಾವೆಲ್ಲ ಅಲ್ಲಿ PSCಗೆಲ್ಲ ಕೊಟ್ಟಿದ್ದೀವಿ. ಹೀಗೆ ಉದ್ಯೋಗವನ್ನು ಕೇಳ್ತಾ ಇದ್ದಾರೆ. ಉದ್ಯೋಗವನ್ನು ಕೇಳುವಂಥದ್ದು ಯುವಕರ ಉದ್ಯೋಗವನ್ನು ಪಡ್ಕೊಳ್ಳುವಂಥದ್ದು. ಯಾಕಂದರೆ ವಿದ್ಯಾಭ್ಯಾಸವನ್ನು ಪಡ್ಕೊಂಡ ನಂತರ ಉದ್ಯೋಗವನ್ನು ಪಡ್ಕೊಳ್ಳುವಂಥದ್ದು ಕೂಡ ಯುವಕರ ಹಕ್ಕು. ಆ ಉದ್ಯೋಗವನ್ನು ಕೇಳ್ತಾ ಇದ್ದಾರೆ. ಸರ್ಕಾರವೂ ಕೂಡ ಅಷ್ಟೇ ಖಾಲಿ ಹುದ್ದೆಗಳನ್ನು ಎಷ್ಟು ದಿವಸ ಅಂತೇಳಿ ಇದೇ ರೀತಿಯಾಗಿ ತಳ್ತಾ ಇರ್ತಾರೆ. ಅದಕ್ಕೆ ಇನ್ಯಾರನ್ನೋ ಒಂದಿಷ್ಟು ಜನರನ್ನು ಏನು ಕಾಂಟ್ರಾಕ್ಟ್ ಬೇಸಿಸಲ್ಲಿ ತೆಗೆದುಕೊಂಡು ಎಷ್ಟು ದಿವಸ ನಡೆಸ್ತೀರಿ? ಉದ್ಯೋಗವನ್ನು ಕೊಡಿ ಅನ್ನುವಂಥದ್ದು ಸಾಮಾನ್ಯ ಯುವಕರ, ಉದ್ಯೋಗ ಆಕಾಂಕ್ಷಿಗಳ, ಅರ್ಹರ ಬೇಡಿಕೆ. ಆ ಅರ್ಹರ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ಜವಾಬ್ದಾರಿಯೂ ಕೂಡ ಸರ್ಕಾರ ನಿಭಾಯಿಸುತ್ತದೆ.